20 ಟೈಪ್ ಆಫ್ ಕಲರ್ ಇದೆ ಯೂರಿನಲ್ಲಿ. ನಮಗೆ ವಿಂಟರಲ್ಲಿ ಬೇರೆ ಕಲರ್ ಬರುತ್ತೆ, ಸಮ್ಮರಲ್ಲಿ ಬೇರೆ ಕಲರ್ ಬರುತ್ತೆ, ಸ್ಪ್ರಿಂಗಲ್ಲಿ ಬೇರೆ ಕಲರ್ ಬರುತ್ತೆ, ಬೀಟ್ರೂಟ್ ತಿಂದರೆ ಬೇರೆ ಕಲರ್ ಬರುತ್ತೆ, ಸ್ಪಿನಾಚ್ ತಿಂದರೆ ಬೇರೆ ಕಲರ್ ಬರುತ್ತೆ, ಅಂದರೆ ಸೊಪ್ಪು ತಿಂದರೆ ಬೇರೆ ಕಲರ್ ಬರುತ್ತೆ. ಸೊ ಕಲರಿಂದಾಗಿ ಕಿಡ್ನಿ ಡಿಸೀಸ್ ಕಂಡುಹಿಡಿಯೋಕ್ಕಾಗಲ್ಲ. ಅಂಟಿಲ್ ಅನ್ಲೆಸ್ ನಿಮಗೆ ಒಂದು ಪರ್ಟಿಕ್ಯುಲರ್ ಕಾಯಿಲೆ ಇದೆ ಅಂತ, ಒಂದು ಹೆರಿಡಿಟ್ರಿ ಕಾಯಿಲೆ ಬರುತ್ತೆ ಕಿಡ್ನಿಯಲ್ಲಿ, ಆ ಥರ ಕಾಯಿಲೆಗಳಾದರೆ ಆ ಥರ ಒಂದೊಂದು ಕಲರ್ ಬರುತ್ತೆ ಅಂತ ಹೇಳ್ತೀವಿ. ಬಟ್ ಕಲರ್ ಇಟ್ಕೊಂಡು ಕಿಡ್ನಿ ಕಾಯಿಲೆ ಕಂಡುಹಿಡಿಯೋಕ್ಕಾಗಲ್ಲ, ಅದು ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಇಟ್ ವಿಲ್ ಕಾಂಟ್ರಿಬ್ಯೂಟ್ ಟು ಯುವರ್ ಡಯಾಗ್ನೋಸಿಸ್. ಅಂದರೆ ಒಂದು ಪರ್ಟಿಕ್ಯುಲರ್ ಕಲರ್ ಇದ್ದು ಒಂಥರ ಇದ್ದರೆ, ಈಗ ಡೈಲ್ಯೂಟ್ ಯೂರಿನ್ ಇದ್ದು ರಾತ್ರಿ ಹೊತ್ತು ನೀವು ಜಾಸ್ತಿ ಪಾಸ್ ಮಾಡ್ತೀರಾ ಅಂದರೆ ಆವಾಗ ನಿಮಗೆ ಅರ್ಲಿ ಸ್ಟೇಜ್ ಆಫ್ ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಇದೆ ಅಂತ. ಈಗ ನಿಮಗೆ ಯೂರಿನ್ ಪಾಸ್ ಮಾಡುವಾಗ ಎಲ್ಲರಿಗೂ ಸೋಪ್ ನೊರೆ ಬಂದಂಗೆ, ಅಂದರೆ ನೊರೆ ಬಂದಂಗೆ ಬರುತ್ತೆ ಯೂರಿನ್ ಇದು ಕಮೋಡಲ್ಲಿ. ಬಟ್ ಪ್ರಾಬ್ಲಮ್ ಇಸ್ ಫ್ಲಶ್ ಮಾಡಿದ್ಮೇಲೆ ಸೋಪ್ ನೊರೆ ಬಂದಂಗೆ ಬರಬೇಕು. ಜನರಲಿ ಟೆಂಡೆನ್ಸಿ ಏನು ಪಬ್ಲಿಕಲ್ಲಿ, ಸರ್ ನಾನು ಯೂರಿನ್ ಪಾಸ್ ಮಾಡಿದಾಗ ಸೋಪ್ ನೊರೆ ಬಂದಂಗೆ ಬರುತ್ತೆ, ಸೊ ನನಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ. ಯಾರು ಪಾಸ್ ಮಾಡಿದ್ರು ಸೋಪ್ ನೊರೆ ಬಂದಂಗೆ ಬರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಈಗ ಒಂದು 3-4 ಅವರ್ಸ್ 5 ಅವರ್ಸ್ ಯೂರಿನ್ ಪಾಸ್ ಮಾಡಿಲ್ಲ, ಹೋಲ್ಡ್ ಮಾಡ್ತಾ ಇದ್ದೀರಾ ಯೂರಿನ್ನ, ಆಮೇಲೆ ಹೋಗಿ ಯೂರಿನ್ ಪಾಸ್ ಮಾಡಿದ್ರೆ ಸೋಪ್ ನೊರೆ ಬಂದಂಗೆ ಬರುತ್ತೆ. ಬಟ್ ಇಂಪಾರ್ಟೆಂಟ್ ಏನು ಅಂದರೆ ಫ್ಲಶ್ ಮಾಡಿದ ಮೇಲೂ ಆ ಸೋಪ್ ನೊರೆ ಹಂಗೆ ಉಳಿಬೇಕು. ದಟ್ ಈಸ್ ಇಂಡೈರೆಕ್ಟ್ ಡಿಟೆಕ್ಷನ್. ಅದು ನಿಮ್ಮ ಕೈಯಿಂದ ಸ್ಕ್ರೀನಿಂಗ್ ಅಂತ ಹೇಳ್ಬೋದು, ಪೇಷಂಟ್ ಸ್ಕ್ರೀನಿಂಗ್ ಅಂತ. ಬಟ್ ನೀವು ಟೆಸ್ಟ್ ಮಾಡಿದಾಗ ಅದು ಪ್ರೋಟೀನ್ ಲೀಕ್ ಆಗದೇನೂ ಇರ್ಬೋದು. ಸೊ ಜನರಲಿ ಸೋಪ್ ನೊರೆ ಬಂದಂಗೆ ಬಂದರೆ ಅದು ಒಂದು ಸಿಂಟಮ್ ಯೂರಿನಲ್ಲಿ. ಯೂರಿನ್ ಕ್ವಾಂಟಿಟಿ ಕಮ್ಮಿ ಆದರೆ ಅದೊಂದು ಸಿಂಟಮ್ಮು.